ಭಾರತ ಸರಣಿ ಕ್ಷಿಪಣಿ ಪರೀಕ್ಷೆ ಶತ್ರುಗಳಿಗೆ ನಡುಕ 10 ದಿನ 4 ಮಹಾ ಅಸ್ತ್ರಗಳ ಯಶಸ್ವಿ ಪರೀಕ್ಷೆ. ಎಸ್ ವೀಕ್ಷಕರೇ, ಭಾರತದ ಈ ಸೈಲೆಂಟ್ ಅಸ್ತ್ರಕ್ಕೆ ಶತ್ರು ರಾಷ್ಟ್ರಗಳಾದ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಈಗ ನಡುಕ ಶುರುವಾಗಿದೆ. ಇಡೀ ಜಗತ್ತು ಇವತ್ತು ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧವನ್ನ ನೋಡಿ ಬೆಚ್ಚಿ ಬೀಳ್ತಾ ಇದೆ. ಆಧುನಿಕ ಯುದ್ಧದಲ್ಲಿ ದೂರಗಾಮಿ ಕ್ಷಿಪಣಿಗಳು ಎಂತಹ ಅನಾಹುತ ಸೃಷ್ಟಿ ಮಾಡಬಲ್ಲವು ಅನ್ನೋದನ್ನ ಜಗತ್ತು ಕಣ್ಣಾರೆ ನೋಡ್ತಾ ಇದೆ. ಆದರೆ ಇದೇ ಸಮಯದಲ್ಲಿ ಭಾರತ ಮಾತ್ರ ಅತಿ ದೊಡ್ಡ ಕ್ಷಿಪಣಿ ಹಬ್ಬವನ್ನ ಆಚರಿಸಿದೆ. ಹೌದು, ಕಳೆದ 10 ದಿನಗಳಲ್ಲಿ ಭಾರತ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಹಾಗಾದ್ರೆ 10 ದಿನಗಳಲ್ಲಿ ನಡೆದ ಆ ರೋಚಕ ಪರೀಕ್ಷೆಗಳು ಯಾವುವು? ಕ್ಯಾರಿಯರ್ ಕಿಲ್ಲರ್ ಮಿಸೈಲಿನ ತಾಕತ್ತು ಎಂತಹದ್ದು? ಆಕಾಶದಲ್ಲಿ ಭಾರತ ಸೃಷ್ಟಿಸಿರೋ ಆ ಅಕ್ಷರಗಳ ಸಾರು ಅಂದ್ರೆ ಏನು? ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಿ. ನಾನು ಶಿವಮೂರ್ತಿ ಸರ್ಪ. ಜಗತ್ತೇ ಬೆರಗಾದ ಭಾರತದ ಸೈಲೆಂಟ್ ರಣತಂತ್ರ. ವೀಕ್ಷಕರೇ, ಜಗತ್ತಿನಾದ್ಯಂತ ಯುದ್ಧದ ಕಾರ್ಮೋಡ ಕವಿದಿರುವ ಬೆನ್ನಲ್ಲೇ ಭಾರತ ತನ್ನ ರಕ್ಷಣಾ ಬತ್ತಳಿಕೆಯನ್ನ ಮತ್ತಷ್ಟು ಬಲಿಷ್ಠಗೊಳಿಸಿಕೊಂಡಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷವು ಆಧುನಿಕ ಯುದ್ಧ ತಂತ್ರದಲ್ಲಿ ದೂರಗಾಮಿ ಕ್ಷಿಪಣಿಗಳ ಪ್ರಾಮುಖ್ಯತೆಯನ್ನ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಈ ಹೊತ್ತಿನಲ್ಲಿ ಭಾರತ ಮೇ ಮೊದಲ ವಾರದಲ್ಲಿ ಸರಣಿ ಕ್ಷಿಪಣಿ ಪರೀಕ್ಷೆಗಳನ್ನು ನಡೆಸುವ ಮೂಲಕ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿದೆ. ಕೇವಲ 10 ದಿನಗಳ ಅಂತರದಲ್ಲಿ ಭಾರತ ನಡೆಸಿದ 4 ಪ್ರಮುಖ ಪರೀಕ್ಷೆಗಳು ಶತ್ರು ರಾಷ್ಟ್ರಗಳ ನಿದ್ದೆಗೆಡಿಸಿವೆ. ಈಗ ಈ ಮಿಸೈಲ್ ಫೆಸ್ಟಿವಲ್ನ ಹಿನ್ನೆಲೆಯನ್ನ ನೋಡ್ತಾ ಹೋಗೋಣ. ಮೇ 1ರಿಂದ ಮೇ 10ರ ನಡುವೆ ಭಾರತವು ರಕ್ಷಣಾ ಕ್ಷೇತ್ರದಲ್ಲಿ 4 ಬೃಹತ್ ಸಾಧನೆಗಳನ್ನು ಮಾಡಿದೆ. ಇರಾನ್ ಯುದ್ಧವು ಜಗತ್ತಿಗೆ ಒಂದು ಕಠಿಣ ಸತ್ಯವನ್ನು ಕಲಿಸಿಕೊಟ್ಟಿದೆ. ಯಾರ ಹತ್ತಿರ ಅತ್ಯಂತ ನಿಖರವಾದ ಮತ್ತು ಅತಿ ದೂರಕ್ಕೆ ಹಾರುವಂತಹ ಕ್ಷಿಪಣಿಗಳು ಇರುತ್ತವೆಯೋ ಅವರೇ ಯುದ್ಧದಲ್ಲಿ ಗೆಲ್ಲೋದು. ಈ ಸತ್ಯವನ್ನ ಭಾರತ ದಶಕಗಳ ಹಿಂದೆಯೇ ಅರಿತುಕೊಂಡಿತ್ತು. ಅದಕ್ಕಾಗಿಯೇ ಇವತ್ತು ನಮ್ಮ ಹತ್ತಿರ ಪ್ರಪಂಚದ ಬೆಸ್ಟ್ ಕ್ರೂಸ್ ಮಿಸೈಲ್ ಬ್ರಹ್ಮೋಸ್ ಇದೆ ಮತ್ತು ನಮ್ಮ ಪರಮಾಣು ಶಕ್ತಿಯ ಬೆನ್ನೆಲುಬಾದ ಅಗ್ನಿ ಸರಣಿಯ ಕ್ಷಿಪಣಿಗಳು ಇವೆ. ಆದರೆ ಮೇ ತಿಂಗಳೇ ನಡೆದ ಈ 4 ಪರೀಕ್ಷೆಗಳು ಭಾರತದ ಶಕ್ತಿಯನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ದಿವೆ. ಈ 4 ಅಸ್ತ್ರಗಳು 4 ವಿಭಿನ್ನ ಉದ್ದೇಶಗಳನ್ನು ಹೊಂದಿವೆ. ಅಂದ್ರೆ ಸಮುದ್ರದಲ್ಲಿ ಹಡಗುಗಳನ್ನ ಹೊಡೆಯೋದು, ಹಳೆ ಬಾಂಬ್ಗಳನ್ನ ಸ್ಮಾರ್ಟ್ ಮಾಡೋದು, ಒಂದು ಕ್ಷಿಪಣಿಯಿಂದ 16 ಗುರಿ ತಲುಪೋದು ಮತ್ತು ಶಬ್ದಕ್ಕಿಂತ 5 ಪಟ್ಟು ವೇಗವಾಗಿ ಹಾರೋ ಇಂಜಿನ್ ಅನ್ನ ಸಿದ್ಧಪಡಿಸೋದು. LR ಆಶ್ಮ್ ವಿಮಾನ ವಾಹಕ ನೌಕೆಗಳ ಪಾಲಿನ ಮೃತ್ಯು. 1500 ಕಿಲೋಮೀಟರ್ ದೂರದಲ್ಲೇ ಶತ್ರು ಹಡಗುಗಳು ಧೂಳಿಪಟ. ವೀಕ್ಷಕರೇ, ಈ ಹಬ್ಬದ ಮೊದಲ ಸಿಡಿಮದ್ದು ಅಂದ್ರೆ ಅದು LR ಆಶ್ಮ್ ಅಂದ್ರೆ ಲಾಂಗ್ ರೇಂಜ್ ಆಂಟಿಶಿಪ್ ಮಿಸೈಲ್. ಇದರ ಪರೀಕ್ಷೆ ಮೇ 1ರ ಸುಮಾರಿಗೆ ನಡೆದಿದೆ ಎನ್ನಲಾಗ್ತಾ ಇದೆ. ಈ ಕ್ಷಿಪಣಿಯನ್ನ ಕ್ಯಾರಿಯರ್ ಕಿಲ್ಲರ್ ಅಂತಲೇ ಕರೆಯಲಾಗುತ್ತೆ. ಯಾಕಂದ್ರೆ ಇದು ಸಮುದ್ರದಲ್ಲಿರುವಂತಹ ಬೃಹತ್ ವಿಮಾನ ವಾಹಕ ನೌಕೆಗಳನ್ನ ಕೂಡ ಕ್ಷಣಾರ್ಥದಲ್ಲಿ ಮುಳುಗಿಸಬಲ್ಲದು. ಇದರ ತಾಕತ್ತು ಕೇಳಿದ್ರೆ ನೀವು ಅಕ್ಷರಶಃ ದಂಗಾಗ್ತೀರಾ. ಇದು ಸುಮಾರು 1500 ಕಿಲೋಮೀಟರ್ ದೂರದಲ್ಲಿರುವಂತಹ ಗುರಿಯನ್ನ ಶಬ್ದಕ್ಕಿಂತ 10 ಪಟ್ಟು ವೇಗದಲ್ಲಿ ಅಪ್ಪಳಿಸಬಲ್ಲದು. ವಿಶೇಷ ಅಂದ್ರೆ ಇದು ಬರೀ ಗುಂಡಿನ ತರಹ ನೇರವಾಗಿ ಹೋಗಲ್ಲ, ಬದಲಾಗಿ ಮೊದಲು ಆಕಾಶಕ್ಕೆ ಹಾರಿ ನಂತರ ಸಮುದ್ರದ ಮೇಲೆ ಹಕ್ಕಿಯಂತೆ ತೇಲುತ್ತಾ ಅಂದ್ರೆ ಗ್ಲೈಡ್ ಮಾಡ್ತಾ ಗುರಿಯನ್ನ ಹುಡುಕುತ್ತೆ. ಇದರಿಂದ ಶತ್ರುಗಳ ರೆಡಾರ್ಗೆ ಈ ಕ್ಷಿಪಣಿಯ ಹಾದಿಯನ್ನ ಪತ್ತೆ ಹಚ್ಚೋಕೆ ಸಾಧ್ಯವೇ ಇಲ್ಲ. ನಮ್ಮ DRDO ವಿಜ್ಞಾನಿಗಳು ಅಷ್ಟೇ ಛಲದಿಂದ ಈ ಅದ್ಭುತ ಅಸ್ತ್ರವನ್ನ ಸಿದ್ಧಪಡಿಸಿದ್ದಾರೆ. ತಾರಾ ಹಳೆ ಬಾಂಬ್ಗಳನ್ನ ಜೀನಿಯಸ್ ಮಾಡಿದ ಭಾರತ. ಬರೀ ಬೀಳೋ ಬಾಂಬ್ಗಳಿಗೆ ಬಂತು ರೆಕ್ಕೆ ಮೆದುಳು. 2ನೇ ಪರೀಕ್ಷೆ ನಡೆದಿದ್ದು ಮೇ 7ರಂದು. ಅದರ ಹೆಸರೇ ತಾರಾ ಅಂದ್ರೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗಮಿಟೇಷನ್. ಇದು ಮಿಸೈಲ್ ಅಲ್ಲ ವೀಕ್ಷಕರೇ, ಇದೊಂದು ಗ್ಲೈಡ್ ಕಿಟ್. ಅಂದ್ರೆ ನಮ್ಮ ಹತ್ತಿರ ಇರುವಂತಹ ಹಳೆಯ ಕಾಲದ ಸಾಮಾನ್ಯ ಬಾಂಬ್ಗಳ ಮೇಲೆ ಈ ಕಿಟ್ ಅನ್ನ ಅಳವಡಿಸಿದ್ರೆ ಅವು ಅತ್ಯಾಧುನಿಕ ಸ್ಮಾರ್ಟ್ ಬಾಂಬ್ಗಳಾಗಿ ಬದಲಾಗುತ್ತವೆ. ಸಾಮಾನ್ಯವಾಗಿ ಬಾಂಬನ್ನ ವಿಮಾನದಿಂದ ಎಸೆದಾಗ ಅದು ಬರೀ ಗುರುತ್ವಾಕರ್ಷಣೆಯಿಂದ ಕೆಳಗೆ ಬೀಳುತ್ತೆ. ಆದ್ರೆ ತಾರಾ ಕಿಟ್ ಅನ್ನ ಆ ಬಾಂಬ್ ಮೇಲೆ ಹಾಕಿದ್ರೆ ಆ ಬಾಂಬ್ಗೆ ರೆಕ್ಕೆಗಳು ಮತ್ತು ಒಂದು ಸಣ್ಣ ಮೆದುಳು ಅಂದ್ರೆ ನ್ಯಾವಿಗೇಷನ್ ಸಿಸ್ಟಮ್ ಸಿಗುತ್ತೆ. ಆಗ ಪೈಲಟ್ ಶತ್ರುಗಳ ಗಡಿಯ ಒಳಗೆ ಹೋಗೋ ಅಗತ್ಯವೇ ಇರಲ್ಲ. 50 ಕಿಲೋಮೀಟರ್ ದೂರದಲ್ಲೇ ನಿಂತು ಬಾಂಬ್ ಎಸೆದ್ರೆ ಅದು ತಾನಾಗಿ ಹಾರಿ ಹೋಗಿ ಶತ್ರುಗಳ ಬಂಕರ್ ಮೇಲೆ ಬೀಳುತ್ತೆ, ಅದು ನಿಖರ ಗುರಿಯೊಂದಿಗೆ. 2019ರ ಬಾಲ್ಕೋಟ್ ದಾಳಿಯಲ್ಲಿ ನಾವು ಇಸ್ರೇಲಿನ ಇಂತಹದ್ದೇ ಕಿಟ್ ಅನ್ನ ಬಳಸಿದ್ವಿ. ಆದ್ರೆ ಈಗ ನಮ್ಮದೇ ಆದ ತಾರಾ ಈಗ ಸಿದ್ಧವಾಗಿದೆ. ಅಂದ್ರೆ ನಾವು ರಕ್ಷಣಾ ಕ್ಷೇತ್ರದಲ್ಲಿ ಈಗ ಅಪ್ಪಟ ಸ್ವದೇಶಿ ಶಕ್ತಿಯನ್ನ ಪಡೆದುಕೊಂಡಿದ್ದೇವೆ. ಅಗ್ನಿ MIR-V ಒಂದು ಕ್ಷಿಪಣಿ, 16 ಸುನಾಮಿ. ಶತ್ರುಗಳ ಡಿಫೆನ್ಸ್ ಸಿಸ್ಟಮ್ಗೆ ಮಂಕು ಬೂದಿ ಎರಚೋ ಬ್ರಹ್ಮಾಸ್ತ್ರ. ವೀಕ್ಷಕರೇ,
ಮೇ 8ರಂದು ನಡೆದ 3ನೇ ಪರೀಕ್ಷೆ ಭಾರತದ ಪರಮಾಣು ಶಕ್ತಿಯನ್ನ ಜಗತ್ತಿನ ಉತ್ತುಂಗಕ್ಕೆ ಕೊಂಡೊಯ್ದಿದೆ. ಅದು ಅಗ್ನಿ ಮಿಜಲಿನ MIRV ತಂತ್ರಜ್ಞಾನದ ಪರೀಕ್ಷೆ. MIRV ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ಅಂತ. ಇದರ ಅರ್ಥ ತುಂಬಾ ಸಿಂಪಲ್. ಸಾಮಾನ್ಯವಾಗಿ ಒಂದು ಮಿಸೈಲ್ ಒಂದು ಬಾಂಬ್ ಹೊತ್ತು ಹೋಗಿ ಒಂದು ಜಾಗಕ್ಕೆ ಅಪ್ಪಳಿಸುತ್ತೆ. ಆದರೆ MIRV ತಂತ್ರಜ್ಞಾನ ಇರೋ ಕ್ಷಿಪಣಿ ಒಂದು ಸಾರಿ ಉಡಾವಣೆ ಆದರೆ ಸಾಕು, ಅದು ಆಕಾಶದಲ್ಲಿ 10 ಸಣ್ಣ ಸಣ್ಣ ಮಿಸೈಲ್ಗಳಾಗಿ ಕವಲೊಡೆದು ಬೇರೆ ಬೇರೆ ದಿಕ್ಕಿನಲ್ಲಿರುವಂತಹ 10 ಗುರಿಗಳನ್ನು ಒಂದೇ ಸಾರಿಗೆ ಧ್ವಂಸ ಮಾಡುತ್ತೆ. ಅಂದರೆ ಶತ್ರುಗಳಿಗೆ ಯಾವುದನ್ನ ತಡೆಯಬೇಕು ಅನ್ನೋದೇ ಗೊತ್ತಾಗಲ್ಲ. ಒಂದು ವೇಳೆ ಚೀನಾ ಅಥವಾ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮುಂದಾದರೆ ಈ ಒಂದು ಕ್ಷಿಪಣಿ ಅವರ ಇಡೀ ಸೇನಾ ನೆಲೆಯನ್ನೇ ಅಳಿಸಿ ಹಾಕಬಲ್ಲದು. ಸ್ಕ್ರಾಮ್ ಜೆಟ್ ಶಬ್ದಕ್ಕಿಂತ 5 ಪಟ್ಟು ವೇಗ. ನೆಲದ ಮೇಲೆ ನಡೆದ ಅತಿ ದೊಡ್ಡ ಎಂಜಿನ್ ಪರೀಕ್ಷೆ. ಇನ್ನು ಮೇ 9ರಂದು ನಡೆದ 4ನೇ ಪರೀಕ್ಷೆ ಬಹುಶಃ ಎಲ್ಲಕ್ಕಿಂತ ಪ್ರಮುಖವಾದದ್ದು. ಅದು ಸ್ಕ್ರಾಮ್ ಜೆಟ್ ಇಂಜಿನ್ ಪರೀಕ್ಷೆ. ಇದು ಸುಮಾರು 20 ನಿಮಿಷಗಳ ಕಾಲ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸಿದೆ. ವೀಕ್ಷಕರೇ ಗಮನಿಸಿ, ಇದು ಬರೀ ಇಂಜಿನ್ ಪರೀಕ್ಷೆ ಅಂತ ಅಂದುಕೊಳ್ಬೇಡಿ. ಇದು ಭಾರತವನ್ನ ಹೈಪರ್ ಸೋನಿಕ್ ಯುಗಕ್ಕೆ ಕರೆದೊಯ್ಯಬಲ್ಲ ಹೆಬ್ಬಾಗಿಲು. ಸ್ಕ್ರಾಮ್ ಜೆಟ್ ಇಂಜಿನ್ ಅಂದರೆ ಗಾಳಿಯಲ್ಲಿರುವಂತಹ ಆಮ್ಲಜನಕವನ್ನೇ ಬಳಸಿಕೊಂಡು ಶಬ್ದಕ್ಕಿಂತ 5ರಿಂದ 10 ಪಟ್ಟು ವೇಗವಾಗಿ ಮಿಸೈಲ್ ಅನ್ನ ಕೊಂಡೊಯ್ಯುವಂತಹ ತಂತ್ರಜ್ಞಾನ. ಇದು ಎಷ್ಟು ಕಷ್ಟ ಗೊತ್ತಾ? ಅತಿ ವೇಗದಲ್ಲಿ ಹೋಗುವಾಗ ಉಂಟಾಗುವಂತಹ ಭೀಕರ ಶಾಖವನ್ನ ತಡೆದುಕೊಳ್ಳುವಂತಹ ಮೆಟೀರಿಯಲ್ ತಯಾರಿಸುವುದು ಒಂದು ದೊಡ್ಡ ಸವಾಲು. ಭಾರತದ ವಿಜ್ಞಾನಿಗಳು ಇವತ್ತು ಆ ಸವಾಲನ್ನ ಗೆದ್ದಿದ್ದಾರೆ. ಇದನ್ನು ನಮ್ಮ ಬತ್ತಳಿಕೆ ಸನ್ನದ್ಧವಾಗಿದೆ. ದೇಶದ ಸುರಕ್ಷತೆಯ ವಿಷಯದಲ್ಲಿ ನಾವು ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಎಚ್ಚರಿಕೆಯನ್ನ ಈ ಸರಣಿ ಪರೀಕ್ಷೆಗಳು ಇಡೀ ಜಗತ್ತಿಗೆ ನೀಡಿವೆ. ಭಾರತದ ಈ ಅಪ್ರತಿಮ ಶಕ್ತಿಯ ಬಗ್ಗೆ ನಿಮಗೆ ಏನು ಅನಿಸುತ್ತೆ?